ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರತ್ತ ಅನ್ಕೋತೀನಿ. ನೋಡ್ರಿ, ನಾನಿವತ್ತು ಚಿಕ್ಕವರಿಂದ ಹಿಡ್ಕೊಂಡು ದೊಡ್ಡವ್ರಿಗೂ ಇಷ್ಟ ಆಗುವಂಥ ಬಟರ್ ಚಿಕನ್ ಮಸಾಲೆ ಮಾಡೋದು ಹೆಂಗಂತ ಹೇಳ್ಕೊಡ್ತಾ ಇದ್ದೀನಿ. ಬರ್ರಿ. ಯಾರಿಗೆಲ್ಲ ಚಿಕನ್ ತಿನ್ನೋಕೆ ಇಷ್ಟ ಇರೋಂಗಿಲ್ಲ, ಮತ್ತು ಯಾರಿಗೆಲ್ಲ ತುಪ್ಪ ತಿನ್ನೋಕೆ ಇಷ್ಟ ಇರೋಂಗಿಲ್ಲ, ಯಾರಿಗೆಲ್ಲ ಬೆಣ್ಣೆ ತಿನ್ನೋಕೆ ಒಲ್ಲೆ ಅಂತಾರಲ್ಲ, ಅವ್ರಿಗೆ ಹಿಂಗೆ ಮಾಡಿಕೊಡ್ರಿ. ಒಮ್ಮೆ ಒಲ್ಲೆ ಅಂದವ್ರು ಕೂಡ ಇನ್ನೊಮ್ಮೆ ಮಾಡಿಕೊಡ್ರಿ ಅಂತ ಹೇಳಿ ಕೇಳ್ತಾರೋ, ಅಷ್ಟು ರುಚಿಯಾಗಿರ್ತೈತಿ. ಬರ್ರಿ ಹಂಗಾರೆ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ನೋಡ್ರಿ, ನೀವಿದ್ರ ಬೆಣ್ಣೆ ಹಾಕಿರ ಅಂತೇಳಿ ಅವ್ರಿಗೆ ಗೊತ್ತಾಗಂಗಿಲ್ಲ, ಅಷ್ಟೊಂದು ರುಚಿಯಾಗಿರ್ತೈತಿ. ಬರ್ರಿ ಇವಾಗ ನೋಡೋಣ ಹೆಂಗೆ ಮಾಡೋದು ಅಂತೇಳಿ. ಮೊದಲಿಗೆ ನೋಡ್ರಿ, ನಾನಿಲ್ಲಿ ಗ್ಯಾಸ್ ಮೇಲೆ ಒಂದು ಪುಟ್ಟಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ಬೆಣ್ಣೆ ಹಾಕೊಳಾಕ್ತೇನೆ. ನೋಡ್ರಿ, ನೀವು ಎಷ್ಟು kg ಚಿಕನ್ ತೊಗೊಂಡಿರಿ ಅದ್ರ ಮೇಲೆ ನೋಡ್ಕೊಂಡು ಬೆಣ್ಣೆ ಹಾಕೋರಿ. ನಾ ಇಲ್ಲಿ ಒಂದು ಅರ್ಧ kg ಚಿಕನ್ ತೊಗೊಂಡಿದ್ದೀನಿ, ಅಂದರೆ ಒಂದು 500 ಗ್ರಾಮ್ನಷ್ಟು ಚಿಕನ್ ತೊಗೊಂಡಿದ್ದೀನಿ. ಇಲ್ಲಿ ನಾನು 10 ಗ್ರಾಮ್ನಷ್ಟು ಬೆಣ್ಣೆನ ಹಾಕೊಂಡಿದ್ದೀನಿ. ನೀವು ಎಷ್ಟು kg ತೊಗೊಂಡಿರಲ್ಲ ಅಷ್ಟು ನೋಡ್ಕೊಂಡು ಹಾಕೋರಿ. ಇದು ಬೆಣ್ಣೆ ಕರಗಬೇಕು ಸ್ವಲ್ಪ. ಏನಿಲ್ಲ ನೋಡ್ರಿ, ಬಟರ್ ಚಿಕನ್ ಮಸಾಲೆ ಅಂದರೆ ಏನು ದೊಡ್ಡದಿಲ್ಲ. ಇದಕ್ಕೆ ನಾವು ಎಣ್ಣೆ ಹಾಕೊಂಡು ಮಾಡೋ ಬದಲು ಬೆಣ್ಣೆ ಹಾಕೊಂಡು ಮಾಡ್ತೀವಲ್ವ, ಅದ ಬಟರ್ ಚಿಕನ್ ಮಸಾಲ ಅಂತೀವಿ. ಇದನ್ನು ನಾವು ರೆಸ್ಟೋರೆಂಟ್ನಾಗ ಹೋಗಿ ತಿನ್ಬೇಕಾದ್ರೆ ಎಷ್ಟೋ ದುಡ್ಡು ಕೊಟ್ಟು ತಿಂದು ಬರ್ತೀವಿ. ಇವಾಗ ನೋಡ್ರಿ, ಬೆಣ್ಣೆಲ್ಲ ಕರಗೈತಿ. ಅದಕ್ಕೆ ಇವಾಗ ಉಳ್ಳಾಗಡ್ಡಿ ಹಾಕೊಳಾಗ್ತಾನೆ. ನೋಡ್ರಿ, ಉಳ್ಳಾಗಡ್ಡಿನ ನಾವು ಇಲ್ಲಿ ಕೆಂಪಂಗೆ ಫ್ರೈ ಮಾಡ್ಕೋಬೇಕು. ನೋಡ್ರಿ, ಇವಾಗಿನ ಮಕ್ಕಳಂತರೂ ಬೆಣ್ಣೆ ತಿನ್ನಕ್ಕೂ ಒಲ್ಲೆ ಅಂತಾರೆ, ತುಪ್ಪ ಅಂದ್ರೂ ಮೊದಲು ಒಲ್ಲೆ ಅಂತಾರೆ. ಅದ ಪಿಜ್ಜಾ ಬರ್ಗರ್ ತಿನ್ನಂದ್ರೆ ಹ್ಞೂ ಅಂತಾರು. ಹಿಂಗಾಗಿ ಈ ರೀತಿ ಬೆಣ್ಣೆ ಹಾಕಿ ಒಮ್ಮೆ ಮನ್ಯಾಗ ಬಟರ್ ಚಿಕನ್ ಮಸಾಲ ಮಾಡಿಕೊಡ್ರಿ. ಅವ್ರಿಗೆ ಗೊತ್ತಾಗಂಗಿಲ್ಲ ನೀವು ಬೆಣ್ಣೆ ಹಾಕಿ ಮಾಡ್ರಿ ಅಂಥೇಳಿ. ಅವ್ರು ಹೇಳಕ್ಕೂ ಹೋಗಕ್ಕೆ ಹೋಗ್ಬೇಡ್ರಿ. ಹಿಂಗೆ ಮಾಡಿಕೊಟ್ರೆ ಆರೋಗ್ಯಕ್ಕೂ ಒಳ್ಳೇದಿದು. ನೋಡ್ರಿ, ಇದೆಲ್ಲ ಫ್ರೈ ಆಗೈತಿ ಉಳ್ಳಾಗಡ್ಡಿ. ಇವಾಗ ನಾನು 3 ಟೇಬಲ್ ಸ್ಪೂನ್ ಅಷ್ಟು ಮಸಾಲೆ ಖಾರ ಹಾಕೊಳಾಕ್ತೇನೆ. ನೋಡ್ರಿ, ಇಲ್ಲ ಮಸಾಲೆ ಖಾರ ಯೂಸ್ ಮಾಡಾತೀನಿ, ಹಿಂಗಾಗಿ ಯಾವುದೇ ರೀತಿ ಮೇಲ್ಗಡೆ ಮಸಾಲೆನ ಹಾಕೊಳಕತ್ತಿಲ್ಲ. ನೀವು ಬೇಕಿದ್ರೆ ಧನಿಯಾ ಪುಡಿ ಮತ್ತು ಬ್ಲ್ಯಾಕ್ ಪೆಪ್ಪರ್ ಪುಡಿ, ಹಿಂಗೆ ಜೀರಿಗೆ ಪುಡಿ, ಗರಂ ಮಸಾಲಾನ ಹಾಕೊಳ್ಬೋದು. ನೋಡ್ರಿ, ಇದೆಲ್ಲ ಫ್ರೈ ಆಗೈತಿ. ಇವಾಗ ನಾನು ಟೊಮ್ಯಾಟೋನ ಹಾಕೊಳಕತ್ತೀನಿ. ಟೊಮ್ಯಾಟೊ ಹಾಕೊಂಡ ತಕ್ಷಣ ಇದು ಸ್ವಲ್ಪ ನೀರಾಗುತ್ತೆ. ಅಂದರೆ ಟಮಾಟಿ ಒಳಗೆ ನೀರಿನ ಅಂಶ ಜಾಸ್ತಿ ಇರ್ತೈತಿ, ಹಿಂಗಾಗಿ ಇದೆಲ್ಲ ನೀರು ಬಿಡ್ತೈತಿ. ನೋಡ್ರಿ, ಇದೆಲ್ಲ ಫ್ರೈ ಆಗೋ ಟೈಮ್ನಾಗ ಮನೆಯೆಲ್ಲ ಸುವಾಸನೆ ಬರ್ತಿರ್ತೈತಿ. ಹಂಗಂದ್ರೆ ಈ ಮಸಾಲೆ ಖಾರನೂ ಹಾಕಿರ್ತೀವಿ ಮತ್ತು ಬೆಣ್ಣೆನೂ ಹಾಕಿರ್ತೀವಿ. ಬೆಣ್ಣೆ ಕರಿಗಿ ತುಪ್ಪಾಗಿರ್ತೈತಿ. ಹಿಂಗಾಗಿ ಈ ಮಸಾಲೆ ಖಾರದೊಳಗೆ ಮಿಕ್ಸ್ ಆತಂದ್ರೆ ಮನೆಯೆಲ್ಲ ಘಮ ಅನ್ನೋ ವಾಸನೆ ಬರ್ತಿರ್ತೈತಿ. ಯಾರಾದರೂ ಹೊರಗಿನವ್ರು ಬಂದ್ರಂದ್ರೆ ಎಷ್ಟು ಚಲೋ ಅಡುಗೆ ಮಾಡತ್ತಾರೋ, ಎಷ್ಟು ಚಂದ ವಾಸನೆ ಬರತ್ತೈತಿ ಅಂತೇಳಿ ಮನಸ್ಸಿನಾಗ ಅನ್ಕೋತಾರು. ನೋಡ್ರಿ, ಇದೆಲ್ಲ ಆದ್ಮ್ಯಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳಕತ್ತೀನಿ. ನೋಡ್ರಿ, ಒಮ್ಮೆ ಹಿಂಗೆ ಮಾಡಿಕೊಡ್ರಿ. ಮನೆಯವ್ರಿಗೆ ಎಲ್ಲರಿಗೂ ತುಂಬ ಇಷ್ಟಪಡ್ತಾರು. ಬೆಣ್ಣೆ ಆಗಲಿ ತುಪ್ಪ ಆಗಲಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೋಡ್ರಿ, ಇದು ಎಲ್ಲ ರೋಸ್ಟ್ ಆಗೈತಿ. ಇವಾಗ ನಾನು 4 ಹಸಿ ಮೆಣಸಿನ್ಕಾಯನ್ನ ನಡು ಹೆಚ್ಚಿ ಹಾಕ್ಕೊಳಕತ್ತೀನಿ. ಹಿಂಗೆ ಹಾಕಿ ಮಾಡೋದ್ರಿಂದ ಆ ಹಸಿ ಮೆಣಸಿನ್ಕಾಯಿ ಫ್ಲೇವರ್ನು ಇದ್ರಾಗ ಬಂತಂದ್ರೆ ತಿನ್ನೋ ಮುಂದೆ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ. ಇದೆಲ್ಲ ಫ್ರೈ ಆದ ತಕ್ಷಣ ನೋಡ್ರಿ, ನಾನು ಚಿಕನ್ನ ಮೊದಲೇ ಕುದಿಸಿ ಇಟ್ಕೊಂಡಿದ್ನಿ. ಉಪ್ಪು, ಅರಿಶಿನ ಪುಡಿ, ಎಣ್ಣೆ ಹಾಕಿದನ್ನ ಕುದಿಸಿ ಇಟ್ಕೊಂಡಿದ್ದೀನಿ. ಈ ಕ್ಲಿಪ್ನ ಹಾಕೋಕ್ಕಾಗಲಿಲ್ಲ, ಸಾರಿ. ಇವಾಗ ನೋಡ್ರಿ, ಈ ಚಿಕನ್ನೆಲ್ಲ ಇದಕ್ಕೆ ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಯಾವಾಗಲೂ ಒಂದೇ ರೀತಿ ಚಿಕನ್ ಮಸಾಲ, ಚಿಕನ್ ಸುಕ್ಕ, ಚಿಕನ್ ಗ್ರೇವಿ, ಚಿಕನ್ ಸಾಂಬಾರು ತಿಂದು ಬೇಜಾರಾಗಿತ್ತಂದ್ರೆ ಹಿಂಗೆ ಯಾವಾಗಾರ ಮಾಡ್ಕೊಂಡು ತಿನ್ನಿರಿ. ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ. ಮತ್ತು ಇದನ್ನು ನಾವು ಕಟಕ್ ರೊಟ್ಟಿ ಒಳಗೆ ತಿನ್ನಬೇಕು, ಭಾಳ ಟೇಸ್ಟ್ ಆಕತಿ. ಇದ್ರೊಳಗೆ ಗ್ರೇವಿ ಭಾಳ ಬರೋಂಗಿಲ್ಲ, ರೋಸ್ಟ್ ಆಗೇ ಇರ್ತೈತಿ ಇದು. ನೋಡ್ರಿ, ಇದೆಲ್ಲ ಮಿಕ್ಸ್ ಆದ ತಕ್ಷಣ ಮೇಲ್ಗಡೆ ಕೊತ್ತಂಬರಿ ಹಾಕೊಳಕತ್ತೀನಿ. ಹಂಗೆ ಚಿಕನ್ ಕುದಿಸಿದ್ಮ್ಯಾಗ ಒಂದು ಸ್ವಲ್ಪ ಸೂಪ್ ಉಳಿದಿತ್ತು, ಅದನ್ನು ಇದಕ್ಕೆ ಸೇರಿಸ್ಕೊಳಕತ್ತೀನಿ. ನೋಡ್ರಿ, ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿ ಇದನ್ನ ಒಂದು 2 ನಿಮಿಷ ಕುದಿಸ್ಕೋಬೇಕು. ಯಾಕಂದ್ರೆ ಆಲ್ರೆಡಿ ಇವಾಗ ಚಿಕನ್ ಕುದ್ದೈತಿ, ಹಿಂಗಾಗಿ ಭಾಳ ಕುದಿಸ್ಕೋಬೇಕಂತೇನಿಲ್ಲ. ಇವಾಗ ನೋಡ್ರಿ, ಮೇಲ್ಗಡೆ ಒಂದು ಅರ್ಧ ನಿಂಬೆ ಹೋಳನ್ನ ಹಿಂಡ್ಕೊಳಕತ್ತೀನಿ. ನೀವು ಬೇಕಿದ್ರೆ ಹಿಂಡ್ಕೊಳ್ಳಿ, ಇಲ್ಲಾಂದ್ರೆ ಸ್ಕಿಪ್ನು ಮಾಡ್ಬೋದು. ಈಗ ನೋಡ್ರಿ, ಇದೆಲ್ಲ ಮಿಕ್ಸ್ ಆಗೈತಿ. ಇದನ್ನೊಂದು 2 ನಿಮಿಷ ಕುದಿಸ್ಕೊಂಡು ತಳಗೆ ಇಳ್ಕೊಂಡ್ಬಿಟ್ರೆ ರೆಡಿ ಆಕತ್ತಿದ್ದು ಚಿಕನ್ನ. ಇವಾಗ ನೋಡ್ರಿ, ನೀವು ಹಸಿ ಚಿಕನ್ ಹಾಕೊಂಡು ಮಾಡ್ಕೊಳ್ಬೋದು, ಅಂದರೆ ಟೈಮ್ ಹಿಡಿತೈತೆ ಮಾಡ್ಕೊಳಕ್ಕೆ. ಮೊದಲೇ ನಾವು ಕುದಿಸಿ ಇಟ್ಕೊಂಡಿದ್ವಿ ಅಂದ್ರೆ ಜಲ್ದಿ ಮಾಡಿ ತಿನ್ಬೋದು. ಇವಾಗ ನೋಡ್ರಿ, ಸೈಡ್ನಾಗೆಲ್ಲ ಎಣ್ಣೆ ಬಿಟ್ಕೊಂಡೈತಿ. ಈಗ ಬಟರ್ ಚಿಕನ್ ಮಸಾಲ ರೆಡಿ ಆಗೈತೆ ಅಂತ ಅರ್ಥ. ಬರ್ರಿ ಇದನ್ನು ಸರ್ವ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಆಗೈತೆ ಅಂಥೇಳಿ. ನೋಡ್ರಿ, ಬಟರ್ ಚಿಕನ್ ಮಸಾಲ ರೆಡಿ ಆಗೈತಿ. ಸೇಮ್ ನೋಡಾಕ ರೆಸ್ಟೋರೆಂಟ್ ಸ್ಟೈಲ್ನಾಗ ಕಾಣಿಸಾಕ್ತೈತಿ. ಮೇಲ್ಗಡೆ ಒಂದು ಸ್ವಲ್ಪ ಬೆಣ್ಣೆ ಇಟ್ಕೊಂಡು ತಿಂದ್ರಂತೂ ಆಹಾ, ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ. ಇವ್ರೇನಪ್ಪ ಬರೀ ಚಿಕನ್ ತುಂಬ ಬೆಣ್ಣಿನ ಹಾಕ್ಯಾರ ಅಂತ ಅನ್ಕೋಬೇಡ್ರಿ. ಯಾವಾಗಾರು ಒಮ್ಮೆ ತಿಂತಿರ್ತೀವಿ, ಅದಕ್ಕೆ ಯಾಕೆ ಇಷ್ಟು ಕಂಜೂಸ್ತನ ಮಾಡೋದು. ಹಿಂಗೆ ತಿಂದ್ರೂ ಆರೋಗ್ಯಕ್ಕೆ ಒಳ್ಳೇದನ. ಬೆಣ್ಣೆ ತುಪ್ಪ ಎಣ್ಣೆಗಿಂತ ಭಾಳ ಬೆಟ್ರ್. ಮರಿಬೇಡ್ರಿ. ಮತ್ತು ಮಕ್ಕಳಿಗೆ ಒಮ್ಮೆ ಹಿಂಗೆ ಮಾಡಿಕೊಡ್ರಿ, ಭಾಳ ಇಷ್ಟಪಡ್ತಿರ್ತಾರು. ನಿಮಗೂ ಈ ಬಟರ್ ಚಿಕನ್ ಮಸಾಲ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಿ. ಥ್ಯಾಂಕ್ ಯು.